ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವತ್ತು ನಮ್ಮ ಮನೆಯಲ್ಲಿ ದಸರಾ ಆಗಿರೋದ್ರಿಂದ ಗೊಂಬೆ ಕೂರಿಸಿದ್ದೀನಿ. ಬನ್ನಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಡೆಕೋರೇಷನ್ ಐಟಮ್. ಮತ್ತು ಇದು ಬಂದ್ಬಿಟ್ಟು ಆದಿಯೋಗಿ ಅಥವಾ ಶಿವ ಮೇಲೆ ನೀರು ಬರ್ತಿದೆ. ಇದು ಕೃಷ್ಣ, ಗಣೇಶ, ಇದೆಲ್ಲ ಬಂದ್ಬಿಟ್ಟು ಡೆಕೋರೇಷನ್ ಐಟಮ್. ಮತ್ತು ಇದು ಬೃಂದಾವನ ಬ್ಲ್ಯಾಕ್ ಕಲರು, ರಾಘವೇಂದ್ರ ಸ್ವಾಮಿ. ನೆಕ್ಸ್ಟ್ ಬಂದು ಇದು ಮೈಸೂರು ಕಾನ್ಸೆಪ್ಟು. ಇದು ಚಾಮುಂಡೇಶ್ವರಿ ರಥ. ಇಲ್ಲೆಲ್ಲ ಜನರು ತೇರು ಎಳಿತಿದ್ದಾರೆ. ಆ್ಯಂಡ್ ಇದು ಆನೆ ಭೀಮ. ನಮ್ಮ ಮನೆ ದೇವ್ರು ತೋರಿಸ್ತೀನಿ. ಇದು ಬಂದ್ಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ. ಇದೆಲ್ಲ ಡೆಕೋರೇಷನ್ ಐಟಮ್ಸ್. ಇದು ಮೇಲೆ ಸ್ಟೆಪ್ ಬಂದ್ಬಿಟ್ಟು ವಿಷ್ಣು ಮತ್ತು ಲಕ್ಷ್ಮಿ. ಆ್ಯಂಡ್ ಇಲ್ಲಿ ದಸರಾಗೆ ಮೇನ್ ಇಂಪಾರ್ಟೆಂಟ್ ಗೊಂಬೆ ಅಂದರೆ ಪಟ್ಟದ ಗೊಂಬೆ. ವಿಷ್ಣು ಲಕ್ಷ್ಮಿ ಪಕ್ಕ ಪಟ್ಟದ ಗೊಂಬೆ ಇದೆ ಎರಡು ಸೈಡು. ಅದ್ರ ಕೆಳಗಡೆ ಸ್ಟೆಪ್ಪು ಗಣೇಶ, ಗೌರಿ, ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ. ಅದ್ರ ಪಕ್ಕದಲ್ಲಿ ಗೌರಿ, ಮೀರಾಬಾಯಿ. ಅದ್ರ ಕೆಳಗಡೆ ಸ್ಟೆಪ್ ಬಂದರೆ ಪಟ್ಟದ ಗೊಂಬೆ, ಸರಸ್ವತಿ, ರಂಗನಾಥ ಸ್ವಾಮಿ ಮಲ್ಕೊಂಡಿದ್ದಾರೆ. ಅದ್ರ ಪಕ್ಕ ಲಕ್ಷ್ಮಿ, ಪಟ್ಟದ ಗೊಂಬೆ. ಅದ್ರ ಕೆಳಗಡೆ ಸ್ಟೆಪ್ ಬಂದರೆ ದಶಾವತಾರ, ವಿಷ್ಣುವಿನ 10 ಅವತಾರಗಳು. ಅದ್ರ ಮುಂದೆ ಸ್ವಾಮಿ ವೆಂಕಟೇಶ್ವರ ಸ್ವಾಮಿ. ಅದ್ರ ಕೆಳಗಡೆ ಮರ ಮುಂದೆ ಕೃಷ್ಣ ಗೋಪಿಯರ ಜೊತೆ ನೃತ್ಯ ಮಾಡ್ತಾ ಇದ್ದಾರೆ. ಅದ್ರ ಪಕ್ಕ ಕುಚೇಲನ್ ಸೆಟ್ಟು. ಅದ್ರ ಪಕ್ಕ ಕೂಡ ಪಟ್ಟದ ಗೊಂಬೆ ಇದೆ. ಆಮೇಲೆ ಒಡಿಶಾದಿಂದ ತಂದಿರೋದು ಪೂರಿ ಜಗನ್ನಾಥ್ ಟೆಂಪಲಲ್ಲಿ ಇರುತ್ತಲ್ಲ ಆ ದೇವರು. ಅದ್ರ ಮುಂದೆ ರಾಮ ಇದೆ, ಪಟ್ಟದ ಗೊಂಬೆ. ಇಲ್ಲಿ ಬಂದ್ಬಿಟ್ಟು ಮದುವೆ ಕಾನ್ಸೆಪ್ಟು. ಇಲ್ಲಿ ಹುಡುಗಿಯವ್ರ ಫ್ಯಾಮಿಲಿ, ಹುಡುಗವ್ರ ಫ್ಯಾಮಿಲಿ ಮತ್ತು ಜನರು ಎಲ್ಲ ಇದ್ದಾರೆ. ಅದ್ರ ಕೆಳಗಡೆ ಬಂದರೆ ಅಲ್ಲಿ ಪೊಂಗಲ್ ಸೆಟ್ ಇದೆ. ಇಲ್ಲಿ ಅರ್ಜುನ ಮತ್ತು ಕೃಷ್ಣ ಇದ್ದಾರೆ. ಅದ್ರ ಪಕ್ಕದಲ್ಲಿ ಇಲ್ಲಿ ಶಿವ ಸೆಟ್ ಇದೆ. ಅದ್ರ ಕೆಳಗಡೆ ಬಂದರೆ ಅಜ್ಜಿ ತಾತ ಸಿರಿಧಾನ್ಯನ ಮಾಡ್ತಿದ್ದಾರೆ. ಸಾಯಿಬಾಬಾ ಇದೆ. ಅದ್ರ ಪಕ್ಕದಲ್ಲಿ ಕಲಶ ಇಟ್ಟಿದ್ದೀವಿ. ಅದ್ರ ಮೇಲೆ ಕೂಡ ಪಟ್ಟದ ಗೊಂಬೆ ಇದೆ. ಅದ್ರ ಪಕ್ಕ ಕೃಷ್ಣ ಗೋಪಿಯರ ಜೊತೆ ನೃತ್ಯ ಮಾಡ್ತಿದ್ದಾರೆ. ಇದು ಬಂದರೆ ಇದು ಕೊಡಗು ಕಾನ್ಸೆಪ್ಟು ಮತ್ತು ಕೊಡಗುವರ ಕಲ್ಚರ್. ಇದ್ರ ಕೆಳಗಡೆ ಸ್ಟೆಪ್ ಬಂದರೆ ಇದೆಲ್ಲ ಹಿತ್ತಾಳೆ ಸಾಮಾನು. ಇದು ಸ್ಟೀಲ್ ಸಾಮಾನು ಬರುತ್ತೆ, ಕಲ್ಲಿನ ಸಾಮಾನು. ಆ್ಯಂಡ್ ಇದೆಲ್ಲ ಉಟ್ಟಿದ್ದು. ಆ್ಯಂಡ್ 2 ಬಂಡಿಗಳಿದೆ. ಅದ್ರ ಮೇಲೆ ತರಕಾರಿಗಳೆಲ್ಲ ಇದೆ. ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಕೈಲಾಸ ಪರ್ವತದ್ದು. ಕೈಲಾಸ ಪರ್ವತ ಮೇಲೆ ಶಿವ ಕೂತಿದ್ದಾರೆ. ಶಿವ ಪಕ್ಕ ರುದ್ರಾಕ್ಷಿ ಮರ ಇದೆ. ಇದ್ರ ಕೆಳಗಡೆ ಬಂದರೆ ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಕೋಟಿಲಿಂಗೇಶ್ವರ ಟೆಂಪಲ್ ಅಂತ. ಇದು ಆದಿಯೋಗಿ. ಇದೆಲ್ಲ ಕೋಟಿ ಲಿಂಗಗಳಿದೆ, ಬಸವಣ್ಣ ಇದೆ. ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ಅರ್ಶಿನ ಶಾಸ್ತ್ರಕ್ಕೆ ಯೂಸ್ ಮಾಡ್ತಾರೆ. ಇದು 5 ಜನ ಮುತ್ತೈದೆಯರು ಅರ್ಶಿನ ಕುಟ್ತಾ ಇದ್ದಾರೆ. ಇವಾಗ ನಮ್ಮನೆ ಪಾರ್ಕ್ ಕಾನ್ಸೆಪ್ಟ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಕ್ರಿಕೆಟ್ ಟೀಮು. ಇವರು ಮ್ಯಾಚ್ ಇದೆ ಅಂತ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಬ್ಯಾಟ್ಸ್ಮ್ಯಾನು, ಬೌಲರು ಎಲ್ಲ ಆಟಾಡ್ತಿದ್ದಾರೆ ಗ್ರೌಂಡಲ್ಲಿ. ಇದು ಬಂದ್ಬಿಟ್ಟು ಮೃಗಾಲಯ ಅಂದರೆ ಝೂ. ಇಲ್ಲೆಲ್ಲ ಅನಿಮಲ್ಸ್ನ ರಿಸರ್ವ್ ಮಾಡಿದ್ದಾರೆ. ಆಮೇಲೆ ಇಲ್ಲೆಲ್ಲ ಪಕ್ಷಿ ಕೂತಿದ್ದಾವೆ. ಅದ್ರ ಮುಂದೆ ಬಂದರೆ ನಮಗೆ ಝೂ. ಇದೆಲ್ಲ ಬೋನ್ ಅನಿಮಲ್ಸು ಝೂ ಅಲ್ಲಿ. ಎಲಿಫೆಂಟ್ ಕೂಡ ಇದೆ. ಬಂದ್ಬಿಟ್ಟು ಬುದ್ಧ ಕಾನ್ಸೆಪ್ಟು. ಈ 3 ಬುದ್ಧ ಕೂಡ ಮೆಡಿಟೇಷನ್ ಮಾಡ್ತಿದ್ದಾರೆ. ಇದು ಮತ್ತು ಇವೆಲ್ಲ ಕೂಡ ಅವ್ರ ಶಿಷ್ಯರು. ನೆಕ್ಸ್ಟ್ ಬಂದ್ಬಿಟ್ಟು ವಿಲೇಜ್ ಕಾನ್ಸೆಪ್ಟ್ ಇದೆ. ಇದೆಲ್ಲ ವಿಲೇಜು. ಆ್ಯಂಡ್ ಅಲ್ಲಿ ಬೋರ್ವೆಲ್ ಇದೆ. ಹಳೆ ಕಾಲದಲ್ಲೆಲ್ಲ ಬೋರ್ವೆಲ್ಲಲ್ಲಿ ನೀರು ಸೇರ್ತಾ ಇದ್ರು. ಅದ್ರ ಮುಂದೆಲ್ಲ ಮಡಿಕೆ ಇದೆ. ಹಳೆ ಕಾಲದಲ್ಲಿ ಮಡಿಕೆಯಲ್ಲೇ ಅಡುಗೆ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಮರ, ಬೆಂಚಸ್ ಎಲ್ಲ ವಿಶ್ರಾಂತಿ ತಗೊಳ್ಳೋಕ್ಕೆ ಮನೆಗಳೆಲ್ಲ ಇದ್ದಾವೆ. ಆ ಹುಡುಗಿ ದಿನಸಿ ಸಾಮಾನೆಲ್ಲ ಮಾಡ್ತಿದ್ದಾಳೆ. ಈ ಹುಡುಗ ಕೂಡ ತರಕಾರಿಗಳು ಮತ್ತು ಕಡಲೆಪುರಿ, ಕಡಲೆಕಾಯಿ ಎಲ್ಲ ಮಾತಾಡ್ಸಿದ್ದಾರೆ. ಇಲ್ಲೆಲ್ಲ
ಬಾವಿ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ಹಸು ಸೆಡ್ಡು, 4 ಹಸುಗಳಿದ್ದಾವೆ. ಇದು ಬಂದ್ಬಿಟ್ಟು ಹಸುಗಳಿಗೆ ಮೇವು ಹಾಕೋಕ್ಕೆ ಹುಲ್ಲು. ಇದು ಬಂದ್ಬಿಟ್ಟು ಫೈರ್ ಕ್ಯಾಂಪು. ಇದೆಲ್ಲ ನೇಗಿಲು, ಹಸು ನೇಗಿಲು ಉಳ್ತಾ ಇದೆ. ವಿಲೇಜ್ ಥೀಮಿಂದ ಮುಂದೆ ಬಂದರೆ ಇಲ್ಲಿ ರೆಸಾರ್ಟ್ ಥೀಮ್ ಇದೆ. ಈ ರೆಸಾರ್ಟಲ್ಲಿ ಫೈರ್ ಕ್ಯಾಂಪ್ ಇದೆ, ಜನರೆಲ್ಲ ಕುತ್ಕೊಂಡಿದ್ದಾರೆ. ಪಕ್ಕದಲ್ಲಿ ಬಂದರೆ ಅಲ್ಲಿ ಕಿಚನ್ ಕಾರ್ನರ್ ಇದೆ, ಮಸಾಲೆ ದೋಸೆ, ಇಡ್ಲಿ, ವಡೆ ಎಲ್ಲ ಸಿಗುತ್ತೆ ಅಲ್ಲಿ. ಈ ಕಡೆ ಬಂದರೆ ಇಲ್ಲಿ ರೆಸ್ಟೋ ಬಾರ್ ಇದೆ, ಅಲ್ಲಿ ಸ್ನ್ಯಾಕ್ಸ್ ಕಾರ್ನರ್ ಇದೆ. ಈ ಕಡೆ ಬಂದರೆ ನಮಗೆ ಪ್ಲೇ ಏರಿಯಾ ಇದೆ, ಅವರೆಲ್ಲ ಕೂತ್ಕೊಂಡು ಮಕ್ಕಳು ಆಟ ಆಡ್ತಾರೋದನ್ನು ನೋಡ್ತಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಕಪಲ್ಸ್ ಇದ್ದಾರೆ. ಇಲ್ಲಿ ಕೂಡ ಕ್ರಿಶ್ಚಿಯನ್ಸ್ ವೆಡ್ಡಿಂಗ್ ನಡೀತಿದೆ. ಅಲ್ಲಿ ಬಂದ್ಬಿಟ್ಟು ರೆಸ್ಟ್ ರೂಮ್ ಇದೆ. ಅಲ್ಲಿ ಬಂದ್ಬಿಟ್ಟು ಕಪಲ್ಸ್ ಕೂತಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ರೋಡ್ ಇದೆ, ಇಲ್ಲಿ ಕಪಲ್ಸ್ ಗಾಡಿಯಲ್ಲಿ ಹೋಗ್ತಿದ್ದಾರೆ. ಇಲ್ಲಿ JCB ಆ್ಯಂಡ್ ದೆನ್ ಇದು ಬಂದ್ಬಿಟ್ಟು ಟಾಂಗ. ಒಂಟೆ ಮೂಟೆಗಳನ್ನೆಲ್ಲ ಹೊತ್ಕೊಂಡು ಹಳ್ಳಿ ಮನೆಗೆ ಹೋಗ್ತಿದೆ. ಆ್ಯಂಡ್ ಪಕ್ಕದಲ್ಲಿ ಬಂದರೆ ಆಲ್ಕಾನ್ ಸೈಕಲ್ ಇದೆ, ಹಾಲು ಮಾರ್ತಿರೋ ಕಾನ್ಸೆಪ್ಟ್ ಇದು. ಇದು ನಮ್ಮನೆ ದಸರಾ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್.